ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಗೃಹ ಬಳಕೆ LPG ಸಿಲಿಂಡರ್ಗಳ ಬುಕ್ಕಿಂಗ್ಗೆ ಈಗ ಹೊಸ ರೂಲ್ಸ್. LPG ಸಿಲಿಂಡರ್ ಬುಕ್ಕಿಂಗ್ ದಿನಗಳ ಅವಧಿಯನ್ನ ವಿಸ್ತರಣೆ ಮಾಡಿದ್ದಾರೆ. ಒಂದು LPG ಸಿಲಿಂಡರ್ ಬುಕ್ಕಿಂಗ್ ಮಾಡಿದ ಮೇಲೆ 25 ದಿನಗಳ ನಂತರ ಮಾತ್ರ ಮತ್ತೊಂದು ರೀಫಿಲ್ಲಿಂಗ್ ಮಾಡೋದಕ್ಕೆ ಅವಕಾಶ. ಈ ಹಿಂದೆ 21 ದಿನಕ್ಕೇನೆ ರೀಫಿಲ್ಲಿಂಗ್ಗೆ ಅವಕಾಶ ಇತ್ತು. ಅದನ್ನ ಈಗ 25 ದಿನಕ್ಕೆ ವಿಸ್ತರಣೆ ಮಾಡಲಾಗಿದೆ. ಅನಿಲದ ಕೊರತೆ ಈ ಹಿನ್ನೆಲೆಯಲ್ಲಿ LPG ಸಿಲಿಂಡರ್ ಬುಕ್ಕಿಂಗ್ ದಿನಗಳ ಅವಧಿ ಕೂಡ ವಿಸ್ತರಣೆಯಾಗಿದೆ. ಒಂದು LPG ಸಿಲಿಂಡರ್ ನೀವು ಬುಕ್ ಮಾಡಿದ ಮೇಲೆ 21 ದಿನಕ್ಕೆ ರೀಫಿಲ್ಲಿಂಗ್ ಮಾಡೋದಕ್ಕೆ ಅವಕಾಶ ಇತ್ತು. ಆದರೆ ಈಗ ಅಭಾವ ಇರುವಂತಹ ಹಿನ್ನೆಲೆಯಲ್ಲಿ ಅದನ್ನು 25 ದಿನಕ್ಕೆ ವಿಸ್ತರಣೆ ಮಾಡಲಾಗಿದೆ. ಹಾಗಾಗಿ ಇವತ್ತೇನಾದರೂ ನೀವು ಸಿಲಿಂಡರ್ ಬುಕ್ ಮಾಡಿದ್ರಿ ಅಂತಂದರೆ ಇನ್ನು 25 ದಿನಗಳ ಬಳಿಕ ಮಾತ್ರ ನಿಮಗೆ ರೀಫಿಲ್ಲಿಂಗಿಗೆ ಅವಕಾಶ ಇರುತ್ತೆ. ಈ ರೀತಿ ಕೆಲ ಬದಲಾವಣೆಗಳನ್ನು ಮಾಡಲಾಗಿದೆ. ಯುದ್ಧದ ಎಫೆಕ್ಟ್ ವಿವಿಧ ರೀತಿಯಲ್ಲಿ ತಟ್ತಾ ಇದೆ. ಈಗಾಗಲೇ ಕಮರ್ಷಿಯಲ್ ಸಿಲಿಂಡರ್ಗಳ ಅಭಾವದಿಂದಾಗಿ ಹೋಟೆಲ್ಗಳಿಗೆ ಹೊಡೆತ ಬಿದ್ದಿದೆ. ಇನ್ನು ಗೃಹ ಬಳಕೆಯ LPG ಸಿಲಿಂಡರ್ ಬುಕ್ಕಿಂಗ್ಗೆ ಹೊಸ ರೂಲ್ಸ್ ಬಂದಿದೆ. 21 ಇದ್ದದ್ದನ್ನು 25 ದಿನಕ್ಕೆ ಈ ಅವಧಿಯನ್ನು ವಿಸ್ತರಣೆ ಮಾಡಲಾಗಿದೆ. ಎರಡನೇ LPG ಸಿಲಿಂಡರ್ ಬುಕ್ಕಿಂಗ್ ಮಾಡಬೇಕು ಅಂತಂದರೆ ಆಗ 25 ದಿನ ಕಾಯಲೇಬೇಕು. ಇರಾನ್ ಇಸ್ರೇಲ್ ಯುದ್ಧ, ಹಾರ್ಮುಜ್ ಜಲಸಂಧಿಯನ್ನ ಇರಾನ್ ಬಂದ್ ಮಾಡಿದಂತಹ ಬೆನ್ನಲ್ಲೇ ತೈಲಗಳ ಪೂರೈಕೆ ಎಲ್ಲದರ ಮೇಲೂ ಕೂಡ ಬಹಳ ದೊಡ್ಡದಾದಂತಹ ಹೊಡೆತ ಬಿತ್ತು. ಅದರ ಪರಿಣಾಮವಾಗಿ ಈಗ ಸಿಲಿಂಡರ್ಗಳ ಅಭಾವ ಕಾಡ್ತಾ ಇದೆ. ಈ ಹಿನ್ನೆಲೆಯಲ್ಲೇ ಈಗ ಗೃಹ ಬಳಕೆಯ LPG ಸಿಲಿಂಡರ್ಗಳೇನಿವೆ ಅದರ ಬುಕ್ಕಿಂಗ್ಗೆ ಆಗಿರುವಂತಹ ಹೊಸ ರೂಲ್ಸ್ ಇದು. ಒಂದು ಕಡೆ ಕಮರ್ಷಿಯಲ್ ಸಿಲಿಂಡರ್ಗಳ ಅಭಾವದಿಂದಾಗಿ ಹೋಟೆಲ್ನವರು ಇವತ್ತಿನಿಂದಲೇ ಬಂದ್ ಮಾಡುವಂತಹ ಒಂದು ಸಾಧ್ಯತೆ ಕಂಡು ಬರ್ತಾ ಇದೆ. ಯಾಕಂದರೆ ಪೂರೈಕೆ ಆಗಲಿಲ್ಲ ಸಿಲಿಂಡರ್ ಅಂತಂದರೆ ಅವರಿಗೆ ಬಹಳ ದೊಡ್ಡದಾದಂತಹ ಹೊಡೆತ. ಇನ್ನು ಗೃಹ ಬಳಕೆ LPG ಸಿಲಿಂಡರ್ಗಳಿಗೆ ಕ್ಯೂ ಇದೆ. ಆದರೆ ಎರಡನೇ ಸಿಲಿಂಡರ್ ಬುಕ್ ಮಾಡ್ತೀರಾ ಅಂತಂದರೆ ಆಗ 25 ದಿನ ಕಾಯಲೇಬೇಕು. 21 ದಿನ ಇದ್ದದ್ದನ್ನು ಇನ್ನೂ 4 ದಿನ ಎಕ್ಸ್ಟ್ರಾ ಅವಧಿ ವಿಸ್ತರಣೆ ಮಾಡಲಾಗಿದೆ. 25 ದಿನಗಳ ಬಳಿಕ ಮಾತ್ರ ಸಿಲಿಂಡರ್ ರೀಫಿಲ್ಲಿಂಗ್ಗೆ ಅವಕಾಶವನ್ನು ನೀಡಲಾಗ್ತಾ ಇದೆ. ಗಲ್ಫ್ ಯುದ್ಧ ಮುಂದುವರಿತಾ ಇದೆ. ದಿನೇ ದಿನೇ ತಾರಕಕ್ಕೇರ್ತಾ ಇದೆ. ಹೊಸ ಅದರ ದುಷ್ಪರಿಣಾಮಗಳನ್ನು ಬೇರೆ ಬೇರೆ ದೇಶಗಳು ಎದುರಿಸ್ತಾ ಇವೆ. ಭಾರತಕ್ಕೂ ಕೂಡ ಅದರ ಬಿಸಿ ತಟ್ಟಿರೋದು ತೈಲದ ಕೊರತೆ. ಈಗ LPG ಸಿಲಿಂಡರ್ಗಳ ಬುಕ್ಕಿಂಗ್ಗೂ ಕೂಡ ಹೊಸ ರೂಲ್ಸ್ ಬರೋವರೆಗೆ ಬಂದು ತಲುಪಿದೆ. 11ನೇ ದಿನ ಯುದ್ಧ ಆರಂಭ ಆಗಿ